ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಇವತ್ತು ಈ ಇನ್ಸುಲಿನ್ ಅನ್ನುವಂತಹ ಒಂದು ಅಂದರೆ ಹಾರ್ಮೋನ್ ಬಗ್ಗೆ ನೋಡಬೇಕು. ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅನ್ನುವಂತಹ ಒಂದು ಗ್ರಂಥಿ ಇದೆ, ಜಠರದ ಕೆಳಗೆ ಹಿಂಭಾಗದಲ್ಲಿ ಅದಿರ್ತದೆ. ಆ ಪ್ಯಾಂಕ್ರಿಯಾಸ್ ಅನ್ನುವಂತಹ ಒಂದು ಗ್ರಂಥಿ ಇನ್ಸುಲಿನ್ ಅನ್ನುವಂಥದ್ದ ಒಂದು ಹಾರ್ಮೋನನ್ನು ಸೆಕ್ರೆಟ್ ಮಾಡ್ತಾ ಹೋಗ್ತದೆ. ಈ ಒಂದು ಇನ್ಸುಲಿನ್ ಅನ್ನುವಂಥದ್ದು ರಕ್ತದಲ್ಲಿ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡಲಿಕ್ಕೆ ಸಹಕಾರಿಯಾಗುವಂಥದ್ದು. ಹಾಗಾಗಿ ಈ ಇನ್ಸುಲಿನ್ ಅನ್ನುವಂಥ ಅದರ ಕೆಲಸ ಏನು ಅಂದರೆ, ನಾವೀಗ ಫುಡ್ ತಿಂತೇವಲ್ಲ, ಅದರಲ್ಲೆಲ್ಲ ನಮಗೆ ಗ್ಲೂಕೋಸ್ ಸಿಗ್ತದೆ. ಆ ಗ್ಲೂಕೋಸ್ ಎಲ್ಲ ರಕ್ತದಲ್ಲಿ ಬ್ಲಡ್ ಸ್ಟ್ರೀಮಲ್ಲಿ ಫ್ಲೋ ಆಗ್ತದೆ. ಈ ಇನ್ಸುಲಿನ್ ಅನ್ನುವಂಥದ್ದು ಈ ಬ್ಲಡ್ ಸ್ಟ್ರೀಮಲ್ಲಿರುವಂತಹ ಗ್ಲುಕೋಸನ್ನು ತೆಗೆದು ಈ ನಮ್ಮ ದೇಹದ ಸೆಲ್ಗಳಿಗೆ, ಜೀವಕೋಶಗಳಿಗೆಲ್ಲ ಪ್ರೊವೈಡ್ ಮಾಡ್ತದೆ. ತನ್ಮೂಲಕ ನಾರ್ಮಲ್ ಹೆಲ್ದಿ ರೇಂಜನ್ನು ರಕ್ತದಲ್ಲಿ ಮೇಂಟೈನ್ ಮಾಡುವಂಥದ್ದು, ಶುಗರ್ನ ಹೆಲ್ದಿ ರೇಂಜನ್ನು ಮೇಂಟೈನ್ ಮಾಡ್ತದೆ ಇನ್ಸುಲಿನ್ ಅನ್ನುವಂಥದ್ದು. ಈ ಒಂದು ನಮ್ಮ ದೇಹದಲ್ಲಿ ಎನರ್ಜಿ ಸೋರ್ಸೇ ಗ್ಲುಕೋಸ್. ನಾನು ಮುಂಚೆ ಹೇಳಿದ ಹಾಗೆ ಬ್ರೈನಿಗಂತೂ ಈ ಗ್ಲುಕೋಸ್ ಅತ್ಯಂತ ಅಗತ್ಯ. ಆದರೆ ಅದು ನಾರ್ಮಲ್ ರೇಂಜನ್ನು ಎಕ್ಸೀಡ್ ಆದಾಗ ಅದೇ ಗ್ಲುಕೋಸು ನಮ್ಮ ದೇಹದ ಅಂಗಾಂಗಗಳನ್ನು ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಇನ್ನು ಈ ಗ್ಲುಕೋಸ್ ಅನ್ನುವಂಥದ್ದು ಒಂದು ಆಹಾರದಿಂದ ಬರ್ತದೆ, ಇನ್ನೊಂದು ಲಿವರಲ್ಲಿ ಸ್ಟೋರ್ ಆಗಿರ್ತದಲ್ಲ, ಅಲ್ಲಿಂದ ಕೂಡ ನಮಗೆ ಪೂರೈಕೆ ಆಗ್ತದೆ. ಈಗ ಈ ಆಹಾರದಲ್ಲಿ ಸಿಗುವಂತಹ ಗ್ಲುಕೋಸು ನಿಮಗೆ ಗೊತ್ತು, ರಕ್ತದಲ್ಲಿ ಫ್ಲೋ ಆಗ್ತದೆ, ಅದರ ಮೂಲಕ ನಮ್ಮ ಜೀವಕೋಶಗಳಿಗೆಲ್ಲ ಪೂರೈಕೆ ಆಗ್ತದೆ ಇನ್ಸುಲಿನ್ನ ಸಹಾಯದಿಂದ. ಇನ್ನು ಈ ಉಪವಾಸ ಇರುವಾಗ, ನಮ್ಮ ಫುಡ್ ಡಿಲೇ ಆದಾಗಿರಬಹುದು ಅಥವಾ ಫಾಸ್ಟಿಂಗ್ ಟೈಮಲ್ಲೆಲ್ಲ ನಮಗೆ ಈ ನಾವು ಫುಡ್ ತಿನ್ನೋದಿಲ್ವಲ್ಲ, ಫುಡ್ಡಿಂದ ಪೂರೈಕೆ ಆಗದೇ ಇರುವ ಸಂದರ್ಭದಲ್ಲಿ ಈ ಲಿವರಲ್ಲಿ, ಯಕೃತ್ತಿನಲ್ಲಿರುವಂತಹ ಸ್ಟೋರ್ಡ್ ಗ್ಲುಕೋಸ್, ಅದನ್ನು ಗ್ಲೈಕೋಜನ್ ಅಂತ ಕರೀತಾರೆ. ಆ ಗ್ಲೈಕೋಜನ್ ಗ್ಲುಕೋಸ್ ಆಗಿ ನಮ್ಮ ದೇಹಕ್ಕೆ ಸೇರಿ ಜೀವಕೋಶಗಳಿಗೆ ಬೇಕಾದಂತಹ ಕೆಲಸಗಳಿಗೆ ಬೇಕಾದಂತಹ ಎನರ್ಜಿಯನ್ನು ಕೊಡ್ತದೆ. ಸೊ ಸ್ಟೋರ್ಡ್ ಫಾರ್ಮ್ ಆಫ್ ಗ್ಲುಕೋಸ್, ಗ್ಲೈಕೋಜನ್ ಲಿವರಲ್ಲಿ ಇರ್ತದಲ್ವಾ ಅದು. ಸೊ ತನ್ಮೂಲಕ ಅಲ್ಲಿ ಇನ್ಸುಲಿನ್ ಕೂಡ ಬ್ಲಡ್ ಶುಗರ್ ಲೆವೆಲನ್ನು ನಾರ್ಮಲ್ ರೇಂಜನ್ನು ಮೇಂಟೈನ್ ಮಾಡ್ತದೆ. ಈ ಟೈಪ್ 2 ಡಯಾಬಿಟಿಸಲ್ಲಿ ರಕ್ತದಲ್ಲಿ ಈ ಗ್ಲುಕೋಸ್ ಲೆವೆಲ್ಸು ಎಕ್ಸೀಡ್ ಜಾಸ್ತಿ ಆಗಿ ಅದು ಇಲ್ಲಿ ಜೀವಕೋಶಗಳಿಗೆ ಪೂರೈಕೆ ಆಗೋದು ಇಲ್ಲ, ಈ ಲಿವರಲ್ಲಿ ಸ್ಟೋರ್ ಆಗೋದು ಇಲ್ಲ, ಎಕ್ಸೀಡ್ ಆಗಿರ್ತದೆ, ರಕ್ತದಲ್ಲೇ ಹರಿತದೆ. ರಕ್ತದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಪೋರಾಗ್ತಾ ಇರ್ತದೆ, ಜಾಸ್ತಿಯೇ ನಮಗೆ ಶುಗರ್ ಲೆವೆಲ್ಸು ಇರ್ತದೆ. ಅದು ಜೀವಕೋಶಗಳಿಗೆ ಸಪ್ಲೈ ಆಗೋದಕ್ಕೂ ಜಾಸ್ತಿ ಆಗ್ತದೆ. ಇಲ್ಲಿ ಇನ್ಸುಲಿನ್ ಪ್ರೊವೈಡ್ ಎಷ್ಟಾಗುತ್ತೋ ಅಷ್ಟು ಶ್ರಮ ಪಡ್ತದೆ ಜೀವಕೋಶಗಳಿಗೆಲ್ಲ ಅದು ಸಪ್ಲೈ ಮಾಡಲಿಕ್ಕೆ. ಆಮೇಲೆ ಅದು ಡ್ಯಾಮೇಜ್ ಆಗ್ತಾ ಬರ್ತದೆ. ಹೆಚ್ಚೆಚ್ಚು ಇನ್ಸುಲಿನ್ ಸೆಕ್ರೇಟ್ ಆಗುವಂಥದ್ದು, ಹೆಚ್ಚೆಚ್ಚು ಗ್ಲೂಕೋಸು ಪೂರಾಗ್ತಿರ್ತದಲ್ವ ರಕ್ತಕ್ಕೆ. ಹಾಗಾಗಿ ಅಲ್ಲಿ ಇನ್ಸುಲಿನ್ ಸೆಕ್ರೇಷನ್ ಕಡಿಮೆ ಆಗ್ತದೆ. ಅಂದರೆ ಅಷ್ಟು ಎಷ್ಟು ಅಗತ್ಯ ಇದೆಯೋ ಅಷ್ಟು ಇನ್ಸುಲಿನ್ ಸೆಕ್ರೇಟ್ ಆಗೋದು ಇಲ್ಲ. ಈ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಸೆಕ್ರೇಷನ್ ಕಡಿಮೆ ಆದ ಹಾಗೆ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಬರ್ತದೆ. ಇಲ್ಲಿ ಟೈಪ್ 2 ಡಯಾಬಿಟಿಸ್ ಸ್ಟಾರ್ಟ್ ಆಗುವಂಥದ್ದು ಈ ರೀತಿಯಲ್ಲಿ. ಸೊ ನಮ್ಮ ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಇದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನುವಂಥದ್ದನ್ನು ನೋಡಬೇಕು. ಇದೊಂದು ಕಾಂಪ್ಲಿಕೇಶನ್ಗೆ ಹೋದರೆ ನಿಮಗೆ ಎಷ್ಟೋ ಇದೆ. ಡಯಾಬಿಟಿಕ್ ರೆಟಿನೋಪತಿ ಅಂತ ಕಣ್ಣಿಗೆ ಸಮಸ್ಯೆ ಆಗಬಹುದು, ಡಯಾಬಿಟಿಕ್ ನ್ಯೂರೋಪತಿ ಅಂತ ನರ್ವಸ್ ಸಿಸ್ಟಮ್ಗೆ ಸಮಸ್ಯೆ ಆಗ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಅಂತ ಕಿಡ್ನಿಗೆ ಸಮಸ್ಯೆ, ಆಮೇಲೆ ಹೃದಯಕ್ಕೆ ಸಮಸ್ಯೆ ಆಗ್ತದೆ, ಚರ್ಮಕ್ಕೆ ಸಮಸ್ಯೆ ಆಗ್ತದೆ, ಚರ್ಮದಲ್ಲೂ ರ್ಯಾಷಸ್ಸು ಮತ್ತೆ ಕಲೆಗಳೆಲ್ಲ ಕಾಣಿಸ್ಕೊಳ್ಬಹುದು. ಎಲ್ಲ ಆರ್ಗನ್ಸ್, ಯಾವ ಆರ್ಗನ್ಸ್ ಅಂತೆಲ್ಲ ಎಲ್ಲ ಆರ್ಗನ್ಗಳಿಗೂ ಕೂಡ ಸಮಸ್ಯೆಯನ್ನು ತಂದೊಡ್ತದೆ. ಮೊದಲು ಹೇಗೆ ಅದು ಎನರ್ಜಿ ಸೋರ್ಸ್ ಆಗಿ ಕೆಲಸ ಮಾಡ್ತದೋ ಅದೇ ಗ್ಲುಕೋಸು ಎಕ್ಸೀಡ್ ಆದಾಗ, ಲಿಮಿಟ್ ಎಕ್ಸೀಡ್ ಆದಾಗ ನಿಮ್ಮ ದೇಹಕ್ಕೆ ಶತ್ರು ಆಗಬಹುದು. ಹಾಗಾಗಿ ನಾವು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು ಅಂದರೆ, ಮುಖ್ಯವಾಗಿ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡಲಿಕ್ಕೆ ಯೋಗ ಮತ್ತು ಪ್ರಾಣಾಯಾಮವನ್ನು ನಿಯಮಿತವಾಗಿ ಮಾಡಲಿಕ್ಕೆ ಹೇಳ್ತೇವೆ. ಯೋಗಾಸನಕ್ಕೆ ಬಂದರೆ ಮುಖ್ಯವಾಗಿ ನಾವು ಇದನ್ನು ಕೆಲವು ಆಸನಗಳನ್ನು ಹೇಳ್ತೇವೆ. ಅದರಲ್ಲಿ ಧನುರಾಸನ ಇರಬಹುದು, ಇನ್ನು ಭುಜಂಗಾಸನ ಇರಬಹುದು, ಮತ್ತು ಶಲಭಾಸನ. ಇಂಥ ಆಸನಗಳನ್ನು ನಾವು ಹೆಚ್ಚು ಹೇಳ್ತೇವೆ. ಅಂದರೆ ಅದು ಅಂದರೆ ಮುಖ ವಡಿಯಾಗಿ ಮಲಗಿ ಮಾಡುವಂಥ ಆಸನಗಳಲ್ಲಿ ಹೊಟ್ಟೆಗೆ ನ್ಯಾಚುರಲ್ ಮಸಾಜಿಂಗ್ ಎಫೆಕ್ಟ್ ಇರ್ತದೆ. ಅಲ್ಲಿ ಇನ್ಸುಲಿನನ್ನು ಅಂದರೆ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ತದೆ. ಹೊಟ್ಟೆಯಲ್ಲಿರುವಂತಹ ಆರ್ಗನ್ಗಳನ್ನು ಜಾಸ್ತಿ ಆಕ್ಟಿವ್ ಮಾಡಿ ರಕ್ತ ಸಂಚಾರ ಜಾಸ್ತಿಯಾಗಿ ಅಲ್ಲಿ ಇನ್ಸುಲಿನ್ನ ಸೆಕ್ರೇಷನ್ನ ಸ್ಟಿಮ್ಯುಲೇಟ್ ಮಾಡುವಂಥದ್ದು. ಇನ್ನು ಈ ಅರ್ಧ ಮತ್ಸ್ಯೇಂದ್ರಾಸನ,
ಮತ್ತೆ ನಮ್ಮ ಹಲಾಸನ ಇರಬಹುದು, ಇನ್ನು ಸರ್ವಾಂಗಾಸನ ಮುಂತಾದ ಆಸನಗಳು ಕೂಡ ಕೆಲವೊಂದು ಸ್ಕ್ವೀಸಿಂಗ್ ಎಫೆಕ್ಟ್ ಕೊಡ್ತದೆ, ಕೆಲವೊಂದು ಪುಲ್ಲಿಂಗ್ ಎಫೆಕ್ಟ್ ಕೊಡ್ತದೆ ಪ್ಯಾಂಕ್ರಿಯಾಸ್ಗೆ. ತನ್ಮೂಲಕ ಇನ್ಸುಲಿನ್ ಸೆಕ್ರೇಷನ್ ಅನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಪ್ರೇರೇಪಿಸ್ತೇವೆ, ಅಂದ್ರೆ ಜಾಸ್ತಿ ಆಕ್ಟಿವೇಟ್ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಈ ಆಸನಗಳು. ಅದು ಅಲ್ಲದೆ ಆಸನಗಳನ್ನ ನಾವು ಮಾಡುವಾಗ ಈ ನಮ್ಮ ಬ್ರೀದಿಂಗ್, ಉಸಿರಾಟ ಏನಿದೆ ಅದು ಕೂಡ ನಾರ್ಮಲ್ ಆಗಿರಬೇಕು. ಮತ್ತೆ ಪ್ರಾಣಾಯಾಮಗಳನ್ನು ಮಾಡುವಾಗಲೂ ಅಷ್ಟೇ ನಾವು ನಿಧಾನವಾಗಿ ಉಸಿರಾಡ್ತೇವೆ, ಸ್ಟ್ರೆಸ್ ಲೆವೆಲ್ಸ್ ಅನ್ನ ಕಡಿಮೆ ಮಾಡ್ತಾ ಬರ್ತೇವೆ. ಹಾಗಾಗಿ ಇವೆಲ್ಲ ಕೂಡ ನಮ್ಮ ದೇಹಕ್ಕೆ ಇನ್ಸುಲಿನ್ ಅನ್ನ ಪೂರೈಕೆ ಮಾಡಲಿಕ್ಕೆ, ಇನ್ಸುಲಿನ್ ಸೆಕ್ರೇಷನ್ ಅನ್ನು ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ.